DCM DK ಶಿವಕುಮಾರ್ ಇವತ್ತು ಹೈಕಮಾಂಡ್ ಕರೆ ಬಂದಿದೆ, ಮಂಗಳವಾರ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಹೀಗೆ ಅದಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಕರೆ ಬಂದ ಬಗ್ಗೆ ಅವರನ್ನೇ ಕೇಳಬೇಕು, ಇದ್ರ ಬಗ್ಗೆ ನಾವೇನು ಹೇಳೋದು ಅಂತ ಹೇಳಿದ್ದಾರೆ. ಜೊತೆಗೆ ಟಾಸ್ನ ಎಕ್ಸಾಂಪಲ್ ಕೊಡ್ತಾರೆ. ಕ್ಯಾಪ್ಟನ್ ಟಾಸ್ ಮಾಡಿದವರು ಸಿದ್ದರಾಮಯ್ಯ, DK ಶಿವಕುಮಾರ್. ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಟಾಸ್ ಆಗಿದೆ, ನಾವು ಕ್ಯಾಪ್ಟನ್ ಜಾಗದಲ್ಲಿಲ್ಲ, ಅವರಿಬ್ಬರೇ ಟಾಸ್ ಹಾಕಿದವರು. ಹೆಡ್ ಬಿದ್ದಿದೆಯೋ ಟೇಲ್ ಬಿದ್ದಿದೆಯೋ ಅವರನ್ನೇ ಕೇಳಬೇಕು ಅಂತ ಬೆಳಗಾವಿಯಲ್ಲಿ ಈ ರೀತಿಯಾಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಸಿಎಂ ಅವ್ರನ್ನ ನಮ್ಮನ್ನ ಕಳಿಸ್ಕೊತಾ ಇದ್ದಾರೆ ಅಂತ ಹೇಳಿ ನಮ್ಗೊಂದು ಸಂದೇಶ ಬಂದಿದೆ ಅಂತ ಹೇಳಿದ್ದಾರೆ. ಅವ್ರನ್ನ ಕೇಳ್ಬೇಕು, ನಾವೇನು ಹೇಳೋದಿಲ್ಲ ಇದ್ರಾಗ. ಈಗ ನೋಡಿ, ಅವ್ರು ಇಬ್ರು ಕ್ಯಾಪ್ಟನ್ ಟಾಸ್ ಮಾಡಿದಾರ. ಅವರು ಚಿತ್ ಬಿದ್ದೈತೆ ಡಬ್ ಬಿದ್ದೈತೆ ನಮ್ಗೆ ಗೊತ್ತಿಲ್ಲ. ಅದು ಡೆಲ್ಲಿ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಆಗಿದೆ. ಇನ್ನು ಅಲ್ಲಿ ಅವ್ರನ್ನ ಕೇಳಬೇಕು. ನಾವು ಅಲ್ಲಿ ಇಲ್ಲ, ಕ್ಯಾಪ್ಟನ್ ಜಾಗದಾಗ ನಾವಿಲ್ಲ. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ಅವಾಗ ತಡಪರಿ ಇರಾಕಿಲ್ರಿ. ಇಬ್ಬರೇ ಅವರು ಟಾಸ್ ಹಾರಿಸಿದವರು. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ, ನೀವು ಕೇಳಿ ನೋಡಿ ಅವ್ರನ್ನೇ. ಓಕೆ. ರಾಜ್ಯದಲ್ಲಿ ಆಗ್ತಿರುವಂಥ ಈ ಕುರ್ಚಿ ಕದನದ ಬಗ್ಗೆ ಅವರೊಂದು ಟಾಸ್ ಎಕ್ಸಾಂಪಲ್ ಅನ್ನು ಕೊಡ್ತಾರೆ ಸಚಿವರು. ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಟಾಸ್ ಆಗಿದೆ. ಸಿದ್ದರಾಮಯ್ಯ ಅವರು ಜೊತೆಗೆ DK ಶಿವಕುಮಾರ್ ಅವರು ಟಾಸ್ ಹಾಕಿದ್ದಾರೆ. ಆ ಟಾಸ್ನಲ್ಲಿ ಹೆಡ್ಸ್ ಬಿದ್ದಿದೆಯಾ ಟೇಲ್ಸ್ ಬಿದ್ದಿದೆಯಾ ಅವ್ರನ್ನೇ ಕೇಳಬೇಕು, ಇದು ಅವರ ರಿಯಾಕ್ಷನ್ ಆಗಿದೆ. ಬಟ್ ಒಂದಂತೂ ಗಮನಿಸಬೇಕು, ಸಚಿವ ಸತೀಶ್ ಜಾರಕಿಹೊಳಿ CM ಸಿದ್ದರಾಮಯ್ಯನವರ ಪರವಾಗಿ ತುಂಬ ಗಟ್ಟಿಯಾಗಿ ನಿಲ್ಲುವಂಥ ಅವರ ತಂಡದ ಪ್ರಮುಖ ನಾಯಕರು. ಅದರ ಜೊತೆಗೆ ಬೆಳಗಾವಿ ಅಧಿವೇಶನ ಮುಗಿಯೋದಕ್ಕೆ ಹಿಂದಿನ ದಿನ ಒಂದು ಡಿನ್ನರ್ ಮೀಟಿಂಗ್ ಕೂಡ ಆಗಿತ್ತು ಇವರ ಮನೆಯಲ್ಲಿ. ಅಹಿಂದ ನಾಯಕರೆಲ್ಲರೂ ಕೂಡ ಸೇರಿದ್ರು, ಇನ್ಕ್ಲೂಡಿಂಗ್ CM ಸಿದ್ದರಾಮಯ್ಯ. ಆ್ಯಂಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಕ್ಕೂ ನೀವು ಒಳಗಾಗಬಾರ್ದು, ನಿಮ್ಮ ಪಟ್ಟನ್ನು ಸಡಿಲ ಮಾಡಬಾರ್ದು ಅನ್ನುವಂಥ ಒಂದು ಒತ್ತಾಯವನ್ನು CM ಸಿದ್ದರಾಮಯ್ಯನವರ ಬಳಿ ಮಾಡಿದ್ರು ಅನ್ನುವಂಥ ಮಾಹಿತಿ ಇದೆ. ಅದರ ಬೆನ್ನಲ್ಲೇ DK ಶಿವಕುಮಾರ್ ಅವರು ಕೊಟ್ಟಂಥ ಹೇಳಿಕೆಗೆ ಈಗ ಅವರು ಟಾಸ್ನ ಎಕ್ಸಾಂಪಲ್ ಕೊಟ್ಟು ರಿಯಾಕ್ಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.